ಆಫಿಪುರ ಅಪೋನೆಂಟು 3 ಜನ ಇದ್ದಾರೆ. ಲ್ಯಾಟ್ರಿ ಸಿಕ್ತು ಸಿಕ್ತು ಅಂತಾನೆ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು. ನಿಂಗೆ ಗೊತ್ತಾ ನೀನು ವೈಟ್ ಕಾರ್ನ ಇದ್ ನಿಂಗೆ ಗೊತ್ತಾ ನಿಂಗೆ? ನಾವು ನಿಮ್ಮ ಅಭಿಮಾನಿ ಅಣ್ಣ. ಎಲ್ರಿಗೂ ನಮಸ್ಕಾರ. 2 ಗಂಟೆ ಟೈಮು ಕಾಲೇಜು ಮುಗೀತು. ಕಾಲೇಜಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬೆಳಗ್ಗೆ ಲೇಟಾಗಿ ತುಂಬ ಬೇಗ ಬಂದಿದೆ. ಒಬ್ಬರು ಅಣ್ಣ ನಮ್ಮೂರವರೇ ಡ್ರಾಪ್ ಕೊಟ್ರು ನಂಗೆ ಅನ್ಕೊಳ್ಳಿ. ಅವರು ಒಂದು ವ್ಲಾಗ್ ನೋಡ್ತಾರಿದೆ, ನೋಡ್ತೀರಿ ಇನ್ನೊಂದ್ಸಲ. ಮತ್ತೆ ಥ್ಯಾಂಕ್ಸ್ ಬ್ರದರ್. ಆಮೇಲೆ ನಾಳೆ ಎಲೆಕ್ಷನ್ನು. ನಮ್ಮ ನವೀನ ನಿಂತ್ಕೊತಿದ್ದಾನೆ ಅಲ್ಲಿಗೆ. ಏನು ಸ್ಪೋರ್ಟ್ಸ್ ಸೆಕ್ರೆಟರಿ ಇಲ್ಲ, ಅಪೋಸಿಟ್ ಆಗಿ ಕೆಲವೊಬ್ರು ನಿಂತ್ಕೋಬೇಕು ಅಂತ ಮಾಡಿದ್ರು. ಯಾಕೋ ಮನ್ಸ್ಕವ್ರಿಗೆ ಏನು ಅನಿಸ್ತಾ ಇಲ್ವೋ ಗೊತ್ತಿಲ್ಲ. ಅವ್ರೇನು ನಿಂತ್ಕೊಳ್ಳಲ್ಲ ಅಂತ ಇದ್ದಾರೆ. ನೋಡೋದ ನಾಳೆ ಗಂಟೆ ಏನಾಯ್ತಿದೆ. ನಾಳೆ ಬೆಳಿಗ್ಗೆ 10:00ವರೆಗೆ ನಾಮಿನೇಷನ್ ಇದೆ, 11:00ವರೆಗೆ ಎಲೆಕ್ಷನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ನನ್ನ ಅಪೋಸಿಟ್ ಆಗಿ ಸದ್ಯಕ್ಕೆ ಯಾರು ನಿಂತ್ಕೊತೀನಿ ಅಂತ ಹೇಳಿದ್ರು. ಅದೇನೋ ಅವ್ರು ಯಾರು ನಿಂತ್ಕೊಳ್ಳಲ್ಲ ಅಂದುವರೆ. ನಾಳೆ ಆಗಿಂದ ಅಪೋಸಿಟ್ ಯಾರು ಬಂದಾಗ ನೋಡ್ಕೊಳ್ಳೋದು. ಎಲ್ಲ ಸಪೋರ್ಟ್ ಮಾಡೋಕ್ಕೆ ತುಂಬಾ ಉತ್ಸಾಹದಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಾಡ್ತಾ ಇದೀವಿ. ನೀವು ಬ್ಲಾಗ್ ಮಾಡ್ತಾರೆ. ಓಟಿಆರ್ಗೆ ನಮ್ಮ ನವೀನ್ಗೆ ಥ್ಯಾಂಕ್ ಯು ಎಲ್ಲರಿಗೂ. ಅವನೊಬ್ಬ ಬೇಕೂಫಾ ನೋಡ್ಕೊಳ್ಳಿ. ನನ್ನ ಶಿಷ್ಯ ನಂಗೆ ಫುಲ್ಲು ಸಪೋರ್ಟಿಂಗ್ ಆಗಿ ನಿಂತ್ಕೊತ ನೀವು ನನಗೋಸ್ಕರ. ಸ್ನ್ಯಾಕ್ಸ್ ಚಿಪ್ಸ್ ತಿನ್ಕೊಂಡು ಕಾಲೇಜಿಂದ ಈಗ ಅರಸು ರೋಡಿಂದ ಹೋಗ್ತಿದ್ದೀವಿ. ಮಾರ್ಕೆಟಲ್ಲಿ ಕೆಲಸ ಇದೆ. ಮನೆಯಲ್ಲಿ ಹೂವು ತಗೋರು ಕೇಳಿದ್ರು. ಸೊ ಹೋಗಿ ಪರ್ಚೇಸ್ ಮಾಡೋಣ. ಫ್ಲವರ್ಸ್ ಪೂಜೆಗೆ ಹಿಂಗೆ ಮಾರ್ಕೆಟಿಗೆ ಬಂದಿದ್ದೀವಿ. ಬಣ್ಣ ಹರಿಸ್ಗೆ ಚೆನ್ನಾಗಿ ಹೇಳಿದ್ರೆ ಮಾತ್ರ ಬನ್ನಿ ಸರ್, ನಿಮ್ಮ ಹುಡುಗಿಗೋಸ್ಕರ ಊಟಕ್ಕೆ ಹೋಗಿ ಸಾಕು ನಾಚಿಕೆ ಬಿಡಿರು ಗೈಸ್. ಅವತ್ತೊಂದ್ಸಲ ಸ್ಟಾರ್ಟಿಂಗ್ ಇಲ್ಲೂ ವ್ಲಾಗ್ ಮಾಡಿದ್ದೆ. ಆ ಕಡೆ ನೋಡೋರು ಒಂಥರ ಮುಜುಗರ ಹೊಸಿ ಮುಜುಗರ ಈ ಥರ ಮಾಡ್ಬೇಕಾದ್ರೆ ಈ ಥರ. ಆದ್ರೆ ಇವಾಗೆಲ್ಲ ಫೋಕಸ್ ಪಕ್ಕ, ಯಾಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಅಲ್ವಾ. ಫೋಕಸ್ ಬ್ಲಾಗ್ ಮೇಲೆ. 50 ಈ ಥರ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಹೋಗೋದಾ? ನೀನ್ ತಗೋಬೇಕು. ಹೋಗಿವೆಲ್ಲ ಪರ್ಚೇಸ್ ಮಾಡಾಗಿದೆ. ಅವ್ರಿಗೆ ಸ್ವಲ್ಪ ಈಚ್ ಕಡೆ ಬಿಟ್ಬಿಟ್ಟು ಹಾಗೆ ನಾನು ನಮ್ಮ ಸ್ಟ್ಯಾಂಡ್ ಕಡೆ ಹೋಗೋಣ. ಈಗ ಮರ ತಂದಿರೋ ಗಾಡಿ ನಿಂತಿದೆ, ಅದಕ್ಕೆ ಇಲ್ಲಿ ಈಚ್ ಕಡೆ ನೋಡುತ್ತೆ. ನಿಂಗೆ ಗೊತ್ತಾ ನೀನು ವೈಟ್ ಕಾರ್ನ ಇದ್ ನಿಂಗೆ ಗೊತ್ತಾ ನಿಂಗೆ? ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ದೆ ಗೈಸ್ ಗೊತ್ತಂತೆ. ಸ್ವೀಟಿ ನಿಂಗೆ ಗೊತ್ತಾ ನೀನು ಬಿಳಿ ನಾಯಿ ಅಂತ? ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾವೆಲ್ಲ ಹಿರಿಯ ಕೋಪ ಬಂದ್ಬಿಡ್ತು. ಅದಕ್ಕೆ ದೊಡ್ಡ ಬಂದ್ಬಿಡ್ತು. ನಾನು ಬೆಳಿಗ್ಗೆತನಿಲ್ವ ಅಂತ. ಟೈಮ್ 8 ಗಂಟೆ ಆಗಿದೆ. ನನ್ನಪ್ಪ ಫೋನ್ ಮಾಡಿ ಉಗಿತೈತೆ. ನಾನು ಬೇರೆ ಜಿಮ್ ಕಾಲೇಜಿಂದ ಬಂದು ಹಂಗೆ ಎಡಿಟಿಂಗ್ ಕೂತ್ಕೊಬಿಟ್ಟೆ. ಊಟ ಮಾಡಿದೆ. ಯಾಕಂದರೆ ಏನೂ ಇನ್ನಿಲ್ಲ ಟಾಪಿಕ್. ಈಚೆಗೆ ಬರೋ ವ್ಲಾಗ್ ಮಾಡೋ ಮನೆ ಏನು ಟಾಪಿಕ್ ಇಲ್ಲ. ಮೇಲ್ಗಡೆ ವರ್ಕು, ಕೆಳಗಡೆ ಒಂದು ನಾನು ಉಗಿತೈತೆ. 8 ಗಂಟೆ ಆಗೈತೆ. ಎಷ್ಟೊತ್ತು ಹೋಗೋದಾಗ್ಬಿಟ್ಟಿದೆ. ಅಂಗಡಿ ಹತ್ರ ಬಂದೆ. ಅದು ವೇಟ್ ಮಾಡ್ತಾ ಲೇಟ್ ಆಗುತ್ತೆ. ಇಲ್ಲ ಹಿಂಗೆ ಹೋಗಿ ಬರ್ತೀನಿ ಅಷ್ಟೇ. ಹಿಂಗೆ ಹೋಗೋದು ಹಿಂಗೆ ಬಂದ್ಬಿಡೋದು. ಬಂದಿಲ್ಲ ಈಗ ಬೇಗ ಒದ್ದಬೇಕು. A few moments later. ಗೈಸ್ ಬ್ಯಾಕ್ ಟು ಹೋಮ್. ಜಿಮ್ ಮುಗಿಸ್ಕೊಂಡು ಬಂದೆ. ಓಕೆ. ಗುರು ಹೇಳ್ತಾನೆ ಅಚಾನಕ್ಕಾಗಿ ಗೂಗಲ್ ಮ್ಯಾಪಲ್ಲಿ ಇದ್ದಿದ್ದು ಒಂದು ಕೈ ಗುರುತು ಮಾಯಾಗೋಯ್ತಂತೆ. ಸಾಧ್ಯನೇ ಗುರು ಆ ಥರ ಸಿಕ್ತು ಸಿಕ್ತು ಅಂತಾನೆ. ಮೋಸ್ಟ್ಲಿ ಮಾಡಿರ್ಬೇಕು ಅಲ್ಲಿ ಅವರೇ. ಹೆಂಗೆ ಅಂದರೆ ಎಕ್ಸಾಂಪಲ್ ಇವಾಗ ಎಲ್ಲ ಒಬ್ಬರು ಗದ್ದೆಲ್ಲಿ ಹೋಗ್ತಷ್ಟು ಫುಲ್ ಇದು ಮಾಡ್ತಾರೆ. ಅದಕ್ಕೆ ಹಚ್ಕೊಂಬರೋದು ಗದ್ದೆಲಿ ಅವ್ರ ಫೇಸ್ ಇದು ಮಾಡಿದ್ರು. ಮತ್ತೆ ಕಳೆದೋಯ್ತು. ಎದುರುಗೂಡ ವ್ಲಾಗಲ್ಲಿ ಬರೋಕ್ಕೆ ಯಾಕೆ ಹಿಂಗೆ ಆಡೋದೇ ನೋಡ್ತಿದ್ದೆ. ಯಾವ ಎಲೆಕ್ಷನ್? ಅದು ಮಾಮೂಲಿ ಕಾಲೇಜಲ್ಲಿ ಲೀಡರು, ಅದೇ ಪ್ರೆಸಿಡೆಂಟು, ಅಸಿಸ್ಟೆಂಟ್ ಅಂತ ಮಾಡ್ತಾರಲ್ಲ ಆ ಥರ. ವಾಟ್ಸಪ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಕಾಲೇಜ್ 10:30 ನಾನು ಹೇಳ್ದಾಗೆ ಎಲೆಕ್ಷನ್ ಅಂತ ಕಾಲೇಜಲ್ಲಿ. ಸೊ ಅದಕ್ಕೆ ಇಲ್ಲಿಂದ ನಾನೇ ಲೇಟಾಗಿ ಹೋಗ್ತಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಮಾಡ್ಕೊಂಡಂಗೆ ಅದನ್ನು. ಸೊ ನವೀನ್ಗೆ ಸ್ಪೋರ್ಟ್ಸ್ಗೆ ವಿರುದ್ಧವಾಗಿ ಯಾರು ನಿಂತಿದ್ರೆ ಗೊತ್ತಿಲ್ಲ. ಅವನೊಬ್ಬನೇ ಇರೋದು. ನನಗೆ ಸ್ಟಾರ್ಟ್ ಆಗಿ ಅನ್ಕೋತೀನಿ. ಅದೊಂದೇ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಿರೋದು. ಕ್ಲಾಸಸ್ ನಡೆಯೋದಿಲ್ಲ ಅಂತ ಅನ್ಕೊಂಡು. ಸೊ ಗೈಸ್ ಚಾನಲಲ್ಲಿ
ಯಾರು ಹೊಸ್ದಾಗಿ ಬಂದಿದ್ದರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ guys. ಸಬ್ಸ್ಕ್ರೈಬ್ ಮಾಡೋಕ್ಕೇನು ಅಮೌಂಟ್ ಕೊಡಬೇಕಾ, ಫ್ರೀ ಅಲ್ವಾ? ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಕಾಲೇಜಲ್ಲಿ ಹೋಗಿ ಸಿಗ್ತೀನಿ, ನೋಡೋಣ ಏನು ನಡೀತಾ ಇದೆ ಅಂತಲ್ಲಿ. ನೋಡಿ ಓಟ್ ಮಾಡಕ್ಕೆ ಗೋಲಿ ಕೊಡ್ತಾರೆ ಅಂತ. ಹೇಗೆ ಕೊಡ್ತಾರೆ ಪಾರ್ಟಿ? ಆಯ್ತು ಬಂದ್ರೆ ಹೇಳಿ ಇದು ಅಪೋನೆಂಟ್ ಸಿಕ್ಕೂರಾ? ಅಪೋನೆಂಟ್ 3 ಜನ ಇದ್ದಾರೆ. ಲ್ಯಾಟ್ರಿ ಸ್ಪೋರ್ಟ್ಸ್ ಈಗ 3 ಜನ ಇದ್ದಾರೆ. ರಕ್ಷಿತಾ ಅಂತ ನೆನ್ನೆ ಯಾರು ಇರ್ಲಿಲ್ಲ ಅನ್ನೋ, ಯಾರು ಇರಲಿಲ್ಲ, ಬೈದಿದ್ರು. ಇವಾಗೇನು ಅಪೋನೆಂಟ್ 3 ಜನ ಆಗ್ಬಿಟ್ಟಿದ್ದಾರೆ. ಸಡನ್ ಆಗಿ ನೋಡಿ ಕೇಳಿಸಲ್ಲ ವಾಯ್ಸ್. ಮೆಜಾರಿಟಿಯಿಂದ ನಮ್ಮ ಕಡೆ ಇದೆ, ನೋಡ್ಕೊಂಡ್ ಮಾಡೋದು. ಅದು ಸೀಕ್ರೆಟ್ ಓಟ್ ಯಾರು ಹೇಳಂಗಿಲ್ಲ. ಅದೇ ಹೇಳಂಗಿಲ್ಲ ಬ್ಲಾಗಲ್ಲಿ ಓಟ್ ಹಾಕ್ಬೇಕು. ಗೆದ್ದ ಮೇಲೆ ಬ್ಲಾಗ್ ಆಗ್ತೇನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪ್ರಮೋದ್ ಆಗ್ತಾ ನಮಸ್ಕಾರ, ಸಲಾಮ್ ವಾಲೇಕುಮ್. ನೋ ಕಾಮೆಂಟ್ಸ್. ನಿಮ್ಮಲ್ಲಿ ಗೊತ್ತಾಗುತ್ತೆ ಅಂದೆ. ಓಟಿಂಗ್ ಎಲ್ಲ ಮುಗಿದು ನೋಡಿ, ಹರೀಶನ ಬಂದು ಸಿಕ್ಕೇ ಎಲ್ಲ ಹೋಗಿದ್ದೀರ ಅಲ್ಲಿ ಅಷ್ಟ ನಿದ್ರ ಅದು ಯಾವ ಗುಂಪು ಓ ಸೀಕ್ರೆಟ್ ಏನಕ್ಕೆ ಗೊತ್ತಾ? ಬಾಗಲ್ಲ ಹಂಗೆಲ್ಲ ಹೇಳಂಗಿಲ್ಲ. ಯಾಕಂದ್ರೆ ಎಷ್ಟು ಜನ ಎಷ್ಟು ಜನ ಅನ್ಸಲ್ಲ, ಎಲ್ರು ಬಂದು ಓಟ್ ಕೇಳವ್ರೆ. ಏನೋ ಫ್ರಂಟ್ ಕ್ಯಾಮ್ರಾ ಇಲ್ಲಿ ನೋಡಿ, ಇಷ್ಟು ಇಲ್ಲಿ ಇದು ಇಂಥ ಬರಕ್ ಸಿಗುತ್ತಾ? ಫ್ರಂಟ್ ಕ್ಯಾಮ್ರಾ ಬಂದು ಫ್ರಂಟ್ ಕ್ಯಾಮ್ರಲ್ಲೇ ಮಾಡ್ತಿದ್ದು ಗೈಸ್. ಆಮೇಲೆ ನಮಗೆ ಇಂಥ ಫ್ರೆಂಡ್ಸ್ ಇದ್ರಲ್ಲ ಸ್ವಲ್ಪ ಸಜೆಸ್ಟ್ ಯಾರಿಗೆ ಅಂತ ಹೇಳಂಗಿಲ್ಲ, ಅರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಷ್ಟೇ. ಅದೊಂದೇ ಕ್ಯಾಂಡಿಡೇಟ್ಸ್ ಆಲ್ ದ ಬೆಸ್ಟ್ ಅಷ್ಟೇ. ಅವ್ರ ಕ್ಯಾಂಡಿಡೇಟ್ಸ್ ಆಲ್ ದ ಬೆಸ್ಟ್. ರಿಸಲ್ಟ್ಸ್ ಬಂದಿದೆ, ರಿಸಲ್ಟ್ಸ್ ಬೇಕು ಅಂದರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆಸ್ ಆಡ್ತಾ ಇರೋದು, ಚೆಸ್ ಪ್ಲೇಯರ್ ಜೊತೆ. A few moments later. ಸೊ ಲೆಟ್ಸ್ ಬಿಗಿನ್ ದ ಮ್ಯಾಚ್. ನಾನು ನಡ್ಸಬಿಟ್ಟು ಆಗಲೇ ಹೇಳೋಕ್ಕಿಂತ ಮುಂಚೆ ಮ್ಯಾಚ್ ಮುದ್ದೆ ಮೇಲೆ ಹೇಳ್ತೀನಿ ಯಾರು ವಿನ್ ಆಗಿತ್ತು ಅಂತ. ಇವಾಗ ಇಲ್ಲಿ ನೋಡಿ ಅಂಥ ಸ್ಥಿತಿ ಬಂದಿದೆ ಅಂತ. ಈ ಥರ ಆಗ್ಬಿಟ್ರೆ ಆಟೋದು ಇಂಟ್ರೆಸ್ಟೇ ಹೊಂಟೋಗ್ತಿದೆ ಒಂದ್ಸಲ ಅಂತ ಇವನ ಹೇಳಿಕೆ. ಇವಾಗ ಅವಾಗಿಂದ ಬರೀ ಚೆಕ್ ಕೊಡೋದೇ ಆಗ್ಬಿಟ್ಟೈತೆ. ಚೆಕ್ 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 ಕೊಡ್ರೆ ಇಲ್ಲ ಒಂದು ಇರೋದೇ ಹೇಳು. ನಂತ ಅಲ್ಲಿಂದ ಒಂದು ಚೆಕ್ ಬೀಳುತ್ತೆ, ಇಲ್ಲ ಇಲ್ಲಿಂದ ಒಂದು ಚೆಕ್ ಬೀಳುತ್ತೆ. ಈ ಮ್ಯಾಚ್ ಹೋದ ಮ್ಯಾಚ್ ಇವನ್ ಗೆದ್ದ, ಈ ಮ್ಯಾಚ್ ನಮ್ಮದೇ ಪಕ್ಕ, ಅದಂತೂ ಖಂಡಿತ. ಹೇಳ್ತಿದ್ದೇನಾ? ನೋಡಮ್ಮ ಇಂಟ್ರೆಸ್ಟಿಂಗ್ ಹಂಗೆ ಐತೆ. ಆದರೆ ಇಂಥ ಸಿಚುವೇಶನ್ಗೆ ಬಂದಮೇಲೆ ಇಂಟ್ರೆಸ್ಟ್ ಉಂಟು ಅಂತಿದೆ. ಅಂದರೆ ಬರೀ ಚೆಕ್ ಕೊಡೋದೈತೆ ಬರೀ. ಮ್ಯಾಚ್ ನಾನೇ ವಿನ್, ಕಡೆಯಿಂದ ಮ್ಯಾಚ್ ವಿನ್, ಒಂದು ಕಡೆಯಿಂದ ಡ್ರಾ ಮ್ಯಾಚ್. ಎಷ್ಟು ಮುಗಿದು ಎಲ್ಲರೂ ಮನೆಗೆ ಹೋರು, ನಾನು ಮನೆಗೆ ಹೋಗ್ತಿದ್ದೀನಿ. ಸರಿ ರಾಘು ಬಾಯ್, ಸಿಲಿಯಾ ಬಾಯ್, ಬ್ಯಾಗ್. ಹಾಗೆ ನಿಮಗೆ ಎಲೆಕ್ಷನ್ದು ಬಾಯ್ ಬಾಯ್ ರಾಘು ಬಾಯ್. ನಿಮಗೆ ಎಲೆಕ್ಷನ್ ರಿಸಲ್ಟ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಗೇಮ್ಸ್ ಆಡ್ತಾ ಕೂತಿದ್ದಾರೆ. ನಾವು ಇನ್ನೊಂದು ನೋಡ್ರಿ ಮನೆಗೆ ಹೋಗೋಣ.